ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಯುವ ಪಡುಕೋಣೆ. ಇವತ್ತಿನ ಕಾಲರ್ ಹಾಸನದಿಂದ ಕೀರ್ತಿ ಅವರು ಕಾಲ್ ಮಾಡಿದ್ದಾರೆ. ಅವರ ಪ್ರೀತಿಯ ಕಥೆನ ನಮ್ಮ ಜೊತೆ ಶೇರ್ ಮಾಡಿದ್ದಾರೆ. ದಯವಿಟ್ಟು ಅದನ್ನು ಕೇಳಿಸ್ಕೊಬನ್ನಿ. ಅದೇ ಸರ್, ನಾನು ಹೀಗೆ ಒಂದು 5 years ಇಂದ ಒಬ್ರನ್ನ ಲವ್ ಮಾಡ್ತಾ ಇದ್ದೆ. ಓಕೆ ಅವರುನು ನನ್ನನ್ನು ತುಂಬಾನೇ ಇಷ್ಟ ಪಡ್ತಾ ಇದ್ರು. ಓಕೆ ಸೊ ನಾವು ಹಾಗೇನೆ ಮದ್ವೆ ಆಗೋಣ ಅಂತಾನೆ ಇಬ್ರನ್ನಲ್ಲೂ ಪ್ಯೂರ್ ಲವ್ವೇ ಇತ್ತು. ಓಕೆ ಬಟ್ ಪ್ಯೂರ್ ಆಗೇ ಮಾಡ್ಕೊಂಡ್ರೆ ಬಂದ್ವಿ. ಅವ್ರ ಮನೇಲೂ ಹೋಗಿ ಹೇಳಿದ್ರು, ಅವ್ರ ಮನೇಲೂ ಫಸ್ಟ್ ಸ್ಟಾರ್ಟಿಂಗ್ ಒಪ್ಕೊಂಡ್ರು. ಹಾಂ ಮ್ಯಾಮ್. ಆಮೇಲೆ ನಮ್ಮ ಮನೇಲೂ ನಾನು ಒಪ್ಪಿಸ್ದೆ. ಹಾಂ ಹಾಂ ಕ್ಯಾಸ್ಟ್ ಬಗ್ಗೆ ಏನ್ ತಲೆ ಕೆಡಿಸ್ಕೊಳ್ಳಿಲ್ಲ, ಕ್ಯಾಸ್ಟ್ ಬೇರೆ ಬೇರೆ ಇದ್ರು ಕೂಡ. ಆಮೇಲೆ ಬಂದು ಮಧ್ಯ ಮಧ್ಯ ಪ್ರೀತಿ ಅಂದ್ಮೇಲೆ ಜಗಳ ಎಲ್ಲ ಇದ್ದೇ ಇರುತ್ತಲ್ವಾ, ಹೌದು. ಅದೆಲ್ಲ ಕಾಮನ್ ಆಗಿ ನಡೀತಿತ್ತು. ನಾವೇ ಸರಿ ಮಾಡ್ಕೊಳ್ತಿದ್ವಿ. ಹ್ಮ್ ಬಟ್ ಈಗ ಒಂದು 3-4 ಮಂತ್ ಏನೋ ಆಯ್ತು. ಬಟ್ ಏನ್ ಚೇಂಜ್ ಆಗಿದೆ ಮೈಂಡ್ ಅವರಲ್ಲಿ ಏನ್ ಗೊತ್ತಿಲ್ಲ. ಪ್ರೀತಿ ಮಾತ್ರ ಹಾಗೆ ಇದೆ. ಹಾಂ ಹಾಂ ಬಟ್ ಯಾರು ಏನು ಹೇಳಿದಾರೆ ಬಿಟ್ಟಿದ್ದಾರೆ ಅದು ಗೊತ್ತಿಲ್ಲ ಸರ್. ನನಗಂತೂ ತುಂಬಾನೇ ನೋವು ಮಾಡ್ತಿದ್ದೆ. ಒಂದ್ ಗಳಿಗಿದ್ದಾಗ ಇನ್ನೊಂದ್ ಗಳಿಗಿರಲ್ಲ ಸರ್ ಅವರು. ಸೊ ಇವಾಗ ನೀವು ಮದುವೆ ಆಗ್ಬಿಡ್ಬೋದಿತ್ತಲ್ವಾ? ಸರ್ ನಾವ್ ಆಕ್ಚುಲಿ ಮದ್ವೆ ಆಗೇ ಇವಾಗ 1 year ಮೇಲೆ ಆಗ್ಬೇಕಿತ್ತು. ಹಾಂ ಮ್ಯಾಮ್. ಸೊ ಯಾಕೆ ಅಂದ್ರೆ ಅಣ್ಣ ಇದಾರೆ ಅವರಿಗೆ. ಓಕೆ ಅಂದ್ರೆ ನಾವೇನ್ ಅನ್ಕೊಂಡ್ವಿ, ಇಷ್ಟ ದಿನಾನೇ ವೇಟ್ ಮಾಡಿದೀವಿ, ಮತ್ತೆ ಚಿಕ್ಕವ್ರನ್ನ ಬಿಟ್ಟು ದೊಡ್ಡವ್ರನ್ನ ಬಿಟ್ಬಿಟ್ಟು ಚಿಕ್ಕವ್ರ ಆಗ್ಬಾರ್ದಲ್ಲ. ಹಾಂ ಮ್ಯಾಮ್. ಸೊ ಹಾಗಾಗಿ ಬೇರೆಯವ್ರ ಒಂಥರ ಅನ್ಕೊಳ್ತಾರೆ ಅನ್ಕೊಂಡು ಆತರ ನಾವು ಅವ್ರಿಗೋಸ್ಕರ ವೇಟಿಂಗ್ ಮಾಡ್ಕೊಂಡ್ ಬಂದ್ವಿ ಸರ್. ಹ್ಮ್ ಬಟ್ ತುಂಬಾನೇ ಪ್ರೀತಿ ಇತ್ತು, ತುಂಬಾನೇ ಒಪ್ಕೊಂಡಿದ್ದ. ನಮ್ ಡ್ಯಾಡಿ ಹತ್ರ ಎಲ್ಲಾ ಮಾತಾಡಿದ್ರು. ಹ್ಮ್ ನನಗೊಂದ್ ಅವ್ರ ಮೇಲೆ ನಂಬಿಕೆ ಬಂತು. ಹಾಗೆ ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡ್ ಬಂದೆ. ಹ್ಮ್ ಆದ್ರೆ ಅವ್ರು ಹಾಡೋದಿಕ್ಕೆ ಇವಾಗೆಲ್ಲ ಬ್ಲಾಕ್ ಮಾಡ್ಕೊಂಡಿರೋದು ನಂಬರು. ಅವ್ರಿಗೆ ಇಷ್ಟ ಬಂದಂಗ ಓಪನ್ ಮಾಡೋದು, ಹ್ಮ್ ಇಷ್ಟ ಬಂದಂಗ ಮಾತಾಡೋದು. ಇವಾಗ ತಾನೇ 23 ಅವ್ರ ಬರ್ಡೇ ಕೂಡ ಆಯ್ತು. ಹ್ಮ್ ನಾನ್ ಹೋಗ್ಬಿಟ್ಟು ಬಂದೆ ಹ್ಮ್ ಬೆಂಗ್ಳೂರ್ಗೆ. ಚೆನ್ನಾಗೇ ಇದ್ರು, ಚೆನ್ನಾಗೇ ಮಾತಾಡಿದ್ರು. ಬಟ್ ಏನಂತಾರೆ ಅಂದ್ರೆ ಇವಾಗ ಏನೋ ಒಂಥರ ಒನ್ ಟೈಮ್ ಬೇಡ, ನೀನ್ ಚೆನ್ನಾಗಿರು ಅಂದ್ರೆ ಮನೆ ಸಿಚುವೇಶನ್ ಇಲ್ಲ ಬೇರೆಯವ್ರು ಹೇಳ್ಕೊಟ್ಟಿರೋ ಅದು ನನಗ್ ಗೊತ್ತಿಲ್ಲ. ಬಟ್ ಅವ್ರಿಗೆ ಮಾತ್ರ ನನ್ನ ಮೇಲೆ ತುಂಬಾನೇ ಪ್ರೀತಿ ಇದೆ. ಆದ್ರೆ ಹೇಳ್ತಿರೋದೇನಂದ್ರೆ ನೀನ್ ಚೆನ್ನಾಗಿರು, ಬಿಟ್ಬಿಟ್ಟಿದೀನಿ ಅಂತ ಬಾಯಿ ಮಾತಿಗೆ ಹೇಳ್ತಾರೆ. ಆದ್ರೆ ಇನ್ನೂ ಕೂಡ ನಂದು ಫೋಟೋಸ್ ಎಲ್ಲ ಡಿಲೀಟ್ ಮಾಡಿದೀನಿ ಹಾಗೆ ಹೇಗೆ ಅಂತಾರೆ. ಆದ್ರೆ ಒಂದನ್ನು ಡಿಲೀಟ್ ಮಾಡಿಲ್ಲ ಸರ್. ತುಂಬಾನೇ ಪ್ರೀತಿ ಇದೆ ಅವನಿಗೆ ನನ್ ಮೇಲೆ. ನನ್ಗಿಂತ ಜಾಸ್ತಿ ಅವನೇ ನನ್ನನ್ನು ಪ್ಯೂರ್ ಆಗಿ ಲವ್ ಮಾಡಿದ್ದು. ಓಕೆ ಮ್ಯಾಮ್. ಇವಾಗ ನಿಮ್ಮ ಊರು ಯಾವುದು? ನಮ್ದು ಬಂದು ಹಾಸನ್ನು, ಹ್ಮ್ ಅವ್ರದ್ದು ಬಂದು ಬ್ಯಾಂಗ್ಳೂರು. ಅವ್ರು ಬ್ಯಾಂಗ್ಳೂರೇ ಪ್ರಾಪರ್ ಇರೋದಾ ಅವರು? ಹೌದು, ಬ್ಯಾಂಗ್ಳೂರೇ. ಓಕೆ. ನಾನು ಹೇಳೋದೇನಂದ್ರೆ ಇವಾಗ ತುಂಬಾ ಮಾತಾಡಿ, ನೀವು ಫೇಸ್ ಟು ಫೇಸ್ ಮಾತಾಡಕ್ ಟ್ರೈ ಮಾಡಿ. ಆಮೇಲೆ ನಿಮ್ ಮನೆಯವ್ರು 2 ಕಡೆಯಿಂದ ಒಪ್ಪಿಗೆ ಇದೆ ಅಂತಂದ್ರೆ ಮನೆಯವ್ರ ಕಡೆಯಿಂದಾನೇ ಒಂದ್ಸತಿ ಮಾತಾಡಿ. ಯಾವಾಗ ಸರ್ ಏನು? ಫಸ್ಟ್ ಒಪ್ಪಿಗೆ ಇತ್ತು. ಓಕೆ ಬಟ್ ಇವಾಗ ಮನೆ ಕಡೆಯಿಂದ ಏನ್ ಸಿಚುವೇಶನ್ ಆಗಿದೆ ಅಂತ ನನಗ್ ಗೊತ್ತಿಲ್ಲ. ಅವರಿಗೆ ಒಂದು ಗಾಡಿ ತಕೊಟ್ರು ಸರ್. ಆ ಗಾಡಿ ಬಂದ್ಮೇಲೆ ಸ್ವಲ್ಪ ಮೈಂಡ್ ಸೆಟ್ ಎಲ್ಲ ಚೇಂಜ್ ಮಾಡಿದ್ದಾರೆ. ಬಟ್ ನನಗ್ ಗೊತ್ತಿಲ್ಲ. ಬಟ್ ನನ್ನನ್ನು ಅವ್ರನ್ನು ದೂರ ಮಾಡಿದ್ರೆ ಏನ್ ಸಿಗುತ್ತೋ ಗೊತ್ತಿಲ್ಲ. ಈಗ್ಲೂ ಅಷ್ಟೇ ನೋವು ತಿಂತಾ ಇದೀವಿ ಅಷ್ಟೇ. ಅವನಿಗಿಂತ ಜಾಸ್ತಿ ಅವನು ಅಂದ್ರೆ ಗಂಡ್ಮಕ್ಳು ಬಗ್ಗೆ ನಾನ್ ಹೇಳಂಗಿಲ್ಲ. ನಾವ್ ಹೆಣ್ಮಕ್ಳು ಹೇಳ್ಕೊಂತೀವಿ, ಗಂಡ್ಮಕ್ಳು ಹೇಳ್ಕೊಳಲ್ಲ. ಬಟ್ ಆದ್ರೆ ನಾನು ಎಷ್ಟೋ ಸರಿ ಪ್ರಯತ್ನ ಪಟ್ಟೆ ಅವ್ನ್ ಚೆನ್ನಾಗಿರ್ಲಿ ಹಾಗೆ ಹೇಗೆ ಅಂತ. ಓಕೆ. ಬಟ್ ನನ್ ಕೈಲೂ ಕೂಡ ಅವನ್ನ ಮರೆಯಕ್ಕೆ ಆಗ್ತಾ ಇಲ್ಲ. ಮನೆಯವ್ರದಿಂದ ಏನಾದ್ರೂ ಚೇಂಜಸ್ ಆಗ್ತಿದೆ ಅಂತ ಅನ್ನಿಸ್ತಿದ್ಯಾ ಅಥವಾ ಏನ್ ಅನ್ನಿಸ್ತಿದೆ ನಿಮ್ಗೆ? ಸರ್ ನನ್ ಪ್ರಕಾರ ಅಂದ್ರೆ ಮನೆಯವ್ರ ಕಡೆಯಿಂದ ಇವನು ಚೇಂಜ್ ಸ್ವಲ್ಪ ಇದಾಗ್ತಿದ್ದಾನೆ ಅಂತ ನನಗೆ. ನೀವು ಮನೆಯವ್ರ ಜೊತೆ ಲಿಂಕ್ ಅಲ್ಲಿ ಇಲ್ವಾ, ಕಾಂಟ್ಯಾಕ್ಟ್ ಅಲ್ಲಿ ಇಲ್ವಾ? ಸರ್ ಇದೀವಿ. ಅವರು ಸ್ವಲ್ಪ ಏನೋ ಹಿಂಗೆ ಮಧ್ಯ ಜಗಳ ಆಗಿ ನಮ್ಮನ್ನ ಹಾಗೆ ಹೀಗೆ ಬಿಡು, ನೀವ್ ಯಾವಾಗ್ಲೂ ಜಗಳ ಆಡ್ತಾ ಇರ್ತೀರಾ, ಸುಮ್ನೆ ಏನ್ ತುಕ್ಕೆ, ಮುಂದೆ ಚೆನ್ನಾಗಿರಲ್ಲ ಹಾಗೆ ಹೀಗೆ ಅಂತ ಎಲ್ಲ ಮಾತಾಡಿದ್ರು. ಸೊ ನಾನ್ ಇದ್ಕೊಂಡು ಹೇಳ್ದೆ, ಅದು ಮರ್ತ್ಬಿಡಿ ಅಂದ್ರೆ ಮರ್ತ್ ಬಿಡಕ್ ಆಗಲ್ಲ, ನಿಮ್ಗೆ ಗೊತ್ತು. ಯಾಕೆಂದ್ರೆ ನಾನು 5 ವರ್ಷದಿಂದ ನಿಮ್ ಜೊತೆ ಎಲ್ಲ ಓಡಾಡಿದೀನಿ. ಅಂದ್ರೆ ಅವ್ರ ಜೊತೆ ಫ್ಯಾಮಿಲಿ ಟ್ರಿಪ್ ಎಲ್ಲ ತುಂಬಾ ಓಡಾಡಿದೀನಿ. ತುಂಬಾ ಅಟ್ರಾಕ್ಷನ್, ತುಂಬಾನೇ ನಮ್ಮನೆಯವಳು ಅನ್ನೋ ತರಾನೇ ಅನ್ಕೊಂಡ್ಬಿಟ್ಟಿದ್ರು ಅವರೆಲ್ಲ. ಓಕೆ. ಆಮೇಲೆ ಮಧ್ಯದಲ್ಲಿ ಒಂದ್ ಬೈಯೋದೆಲ್ಲ ನೋಡಿ ಇದೆಲ್ಲ ಮಾಡಿ ಅವ್ರಿಗೇನೆ ಒಂಥರ ಇದಾಗಿರ್ಬೋದು. ಬಟ್ ನನ್ಗೆ ಸುಮಾರು ಕಡೆ ನಾನ್ ಕೇಳಿರೋ ಪ್ರಕಾರ ಅವನಿಗೆ ಅವ್ನ್ ಬಿಟ್ಟಿದೀನಿ ಅಂತ ಹೇಳ್ತಾನೆ. ಆದ್ರೆ ಅವ್ನ್ ಮನ್ಸಲ್ಲಿ ನಾನು ಇನ್ನೂ ಇದ್ದೀನಿ. ಅದನ್ನ ನಾನ್ ಸರಿಪಡಿಸ್ಕೋಬೇಕು. ಅವ್ನ್ ನನಗೆ ಸಿಗ್ತಾನೆ ಅಂದ್ಕೊಂಡ್ ನಾನಿದ್ದೀನಿ. ನಿಮ್ ಮನೆಯವರೆಲ್ಲ ಏನ್ ಹೇಳ್ತಾ ಇದಾರೆ? ಅವ್ರದ್ದು ಏನು ಇಲ್ಲ ಸರ್. ನಾನು ಇವಾಗ್ಲೂನು ಹ್ಞೂ ಅಂದ್ರೆ ಅವ್ರು ರೆಡಿನೇ. ನಾನ್ ಹೇಗ್ ಹೇಳ್ತೀನಿ ಹಾಗೇನೆ. ಆದ್ರೆ ನನಗೆ ಏನಂದ್ರೆ ನನಗ್ ಬೇರೆ ಕಡೆ ಎಲ್ಲ ಮದ್ವೆ ಆಗಕ್ಕಂತೂ ಇಷ್ಟ ಇಲ್ಲ. ಯಾಕೆಂದ್ರೆ
ನಾನ್ ಸುಮ್ನೆ ಅಂತೂ ಅವ್ರನ್ನ ಲವ್ ಅಂತೂ ಮಾಡಿಲ್ಲ ಕಾಟಾಚಾರಕ್ಕೆ. ಹ್ಮ್ ಹ್ಮ್ ಬಟ್ ಈಗ್ಲೂ ವೇಟಿಂಗ್ ಅಲ್ಲೇ ಇದ್ದೀನಿ. ಹ್ಮ್ ಹ್ಮ್ ಆಗ್ಲೋ ಇಗ್ಲೋ ಆಗ್ಬೋದು. ಸೊ ಅವ್ರ ಬ್ರದರ್ ಮದ್ವೆ ಆದ್ಮೇಲೆನೆ ಹಾಕ್ತಾರೇನೋ. ಸೊ ಅದಕ್ಕೆ ಏನೋ ಪ್ರಾಬ್ಲಮ್ ಇರ್ಬೋದು, ನನ್ನನ್ನ ಅದಕ್ಕೆ ಈ ತರ ಅವಾಯ್ಡ್ ಮಾಡ್ತಿದಾರೇನೋ ಹ್ಮ್ 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 ಮತ್ ಅಂತ ಅನ್ಕೊಂಡ್ ನೀವು ಅವ್ರನ್ನ ನಾನು. ಮೀಟ್ ಮಾಡೋಕ್ಕಾಗ್ಲಿ ಅಥವಾ ಅವ್ರು ನಿಮ್ಮನ್ನ ಮೀಟ್ ಮಾಡೋಕೆ ಬರೋದು ಸರ್ ಅದೇ ನೀವು ಸರ್, ಇವಾಗ 23 ನಲ್ಲಿ ಬರ್ಡೇ ಆಯ್ತು, ಮೀಟ್ ಮಾಡ್ಕೊಂಡ್ ಮಾತಾಡ್ಕೊಂಡ್ ಬಂದ್ವಿ ಸರ್. ಅವಾಗೆಲ್ಲ ಚೆನ್ನಾಗಿ ಮಾತಾಡಿದಾರಾ? ಚೆನ್ನಾಗ್ ಮಾತಾಡಿದ್ರು. ಓಕೆ ಓಕೆ. ಏನೋ ಸ್ವಲ್ಪ ಮಿಸ್ಅಂಡರ್‌ಸ್ಟ್ಯಾಂಡಿಂಗ್ ಇರ್ಬೋದು, ಇಲ್ಲ ಟೆನ್ಷನ್ಸ್ ಅಲ್ಲೇನೋ ಇರ್ಬೋದು. ಬಟ್ ನೋಡಿ ಬಿಟ್ಕೊಡಕ್ ಹೋಗ್ಬೇಡಿ. ಆ ಒಂದು ಹೋಪ್ ನಿಮ್ಗೆ ಇರ್ಲಿ ಅಂತ ಹೇಳ್ತೀನಿ ನಾನು. ಇಲ್ಲ ಸರ್, ಬಟ್ ಏನಂತಂದ್ರೆ ನಾನು ಯಾರನ್ನು ಫಸ್ಟ್ ಅಂಡ್ ಲಾಸ್ಟ್ ಅವರೇ. ನಾನು ಯಾರನ್ನು ಕೂಡ ಲೈಫಲ್ಲಿ ಕೂಡ ನಾನು ಇಷ್ಟಪಟ್ಟಿದ್ದು ಅಂತ ಇನ್ನೂವರೆಗೂ ಯಾವುದು ನಾನು ನಮ್ಮ ಅಪ್ಪ ನಮ್ಮ ಅಮ್ಮ ಪ್ರಕಾರನೇ ಹೋಗಿದ್ದಿದ್ದು. ಬಟ್ ನಾನು ಇಷ್ಟಪಟ್ಟಿದ್ದು ಒಂದೇ, ಅದು ಇವ್ರನ್ನ. ಹ್ಮ್ ನನ್ನ ಹ್ಮ್ ಲೈಫಲ್ಲಿ ಫಸ್ಟ್ ಅಂಡ್ ಲಾಸ್ಟ್ ಇವರೇ ಅಂತ ನಾನು ಡಿಸೈಡ್ ಮಾಡ್ಕೊಂಡಿದ್ದೆ. ಹ್ಮ್ ಹ್ಮ್ ಬಟ್ ಇವಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಹ್ಮ್ ಹ್ಮ್ ಓಕೆ, ಪರವಾಗಿಲ್ಲ, ಆದ್ರೂ ನಾನು ಸರಿ ಮಾಡ್ಕೋಬೇಕು ಅನ್ನೋದು ನನ್ನ ಇದು. ಅವ್ರ ಇವತ್ತು ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ ದಿನ ನಾನು ಹೇಗೆ ಅನ್ನೋದು ಅರ್ಥ ಆಗಿ ಅವ್ರಿಗೆ. ಬಟ್ ನನ್ಗೆ ಗೊತ್ತು ಏನು ಅಂತ. ಹ್ಮ್ ಬಟ್ ಹ್ಮ್ ಆದ್ರೆ ಏಂತಕ್ಕೆ ಈ ತರ ಸ್ವಲ್ಪ ಏನೋ ಇರ್ತಾರಲ್ವಾ ಹಿಂಗೆ. ಹ್ಮ್ ಬಟ್ ಹ್ಮ್ ಅದೆಲ್ಲ ಇದ್ ಮಾಡಕ್ ಆಗಲ್ಲ. ಬಟ್ ನಾನ್ ಲೈಫಲ್ಲಿ ಆದ್ರೆ ಮದ್ವೆ ಅವನ್ನೇ ಆಗ್ಬೇಕು ಅಂತ ಹ್ಮ್ ಡಿಸೈಡ್ ಹ್ಮ್ ಮಾಡ್ಬಿಟ್ಟಿದೀನಿ ನಾನಂತೂನು. ಬಟ್ ಏನಾಗುತ್ತೋ ಏನೋ ಗೊತ್ತಿಲ್ಲ. ಹ್ಮ್ ಅವನಿಗೋಸ್ಕರ ತುಂಬಾ ಚೇಂಜಸ್ ಆದೆ, ಫ್ರೆಂಡ್ಶಿಪ್ ನ ಬಿಟ್ಟೆ. ಹ್ಮ್ ಹ್ಮ್ ಅಂದ್ರೆ ಅಂದ್ರೆ ಹಿಂಗೆ ಇರ್ಬೇಕು ಹಂಗೆ ಇರ್ಬೇಕು ಅಂತ ಹೇಳಿದ್ರು, ಅದೇ ತರನೇ ಇದ್ದೆ. ಹ್ಮ್ ಹ್ಮ್ ಮತ್ತೆ ರಿಲೇಶನ್ ಮನೆಗ್ ಕೂಡ ಹೋಗ್ತಿರ್ಲಿಲ್ಲ. ಅವ್ನು ಎಲ್ಲಾದ್ರೂ ಹೋಗ್ಬೇಕಂದ್ರೂ ಅವನ್ನ ಕೇಳ್ಬಿಟ್ಟು ಪರ್ಮಿಷನ್ ತಗೊಂಡೇ ಹೋಗ್ತಾ ಇದ್ದೆ ನಾನು. ಹ್ಮ್ 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 ಆ ತರ ಎಲ್ಲ ಇದ್ವಿ. ಆಮೇಲೆ ಇನ್ನೂವರ್ಗುನು ಯಾವತ್ತು ಜೊತೆಲಿ ಇದ್ದಾಗಾಗ್ಲಿ, ಅವ್ರ ಮನೆಗೆ ಹೋದಾಗಾಗ್ಲಿ, ಒಂದಿನನೂ ಅವ್ರ ಮನೇಲೂ ಕೂಡ ನಮ್ಮನ್ ಸಪ್ರೇಟ್ ಆಗಿ ಊಟ ಮಾಡ್ಸಿಲ್ಲ. ಇಬ್ರು ಒಂದೇ ತಟ್ಟೆಲೆ ಊಟ ಮಾಡ್ತಿದ್ವು. ಅವ್ರ ಮನೇಲಿ ಸ್ವಂತ ಅವ್ರ ಅಕ್ಕನೇ ಒಂದೇ ತಟ್ಟೆಲಿ ಊಟ ಹಾಕೊಡ್ತಿದ್ರು ನಮಗೆ. ಹ್ಮ್ 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 ಆ ತರ ಎಲ್ಲ ಬಾಂಡಿಂಗ್ ಇತ್ತು. ಹ್ಮ್ ಹ್ಮ್ ಅದೆಲ್ಲ ಮರೆಯಕ್ ಆಗಲ್ಲ. ಅಪ್ಪ ಅಮ್ಮನ್ ತರನೇ ಪ್ರೀತಿ ಕೊಟ್ರು ಸರ್. ಓಕೆ ಓಕೆ. ನೀವು ಫೀಲ್ ಆಗ್ಬೇಡಿ ಮ್ಯಾಮ್. ಇಲ್ಲ, ನಿಮ್ಗೆ ಇಷ್ಟೆಲ್ಲ ನೀವು ಬಾಂಡಿಂಗ್ ಅಲ್ಲಿ ಇದ್ರಿ ಅಂದ್ರೆ ಪಕ್ಕ ನಿಮ್ಗೆ ಆ ಪ್ರೀತಿ ಸಿಗುತ್ತೆ. ನೀವು ಸ್ಟ್ರಾಂಗ್ ಆಗಿರಿ. ಏನೋ ಸ್ವಲ್ಪ ಟೆನ್ಷನ್ಸ್ ಅಲ್ಲೋ, ಮನೆ ಟೆನ್ಷನ್ ಏನೋ ಇರುತ್ತೆ. ಬಟ್ ಇನ್ನ ನೀವು ಹೇಗೋ ಅವ್ರ ಫ್ಯಾಮಿಲಿ ಕೂಡ ನಿಮಗೆ ಪರಿಚಯ ಇದೆ, ಎಲ್ಲಾ ಕಡೆಯಿಂದ ಒಪ್ಪಿಗೆ ಕೂಡ ಇದೆ. ನೀವು ತಲೆ ಕೆಡಿಸ್ಕೊಳ್ಳುವಂಥದ್ದೇನಿಲ್ಲ. ಅವ್ರ ಜೊತೆ ಕೂತ್ ಮಾತಾಡಿ, ಸ್ವಲ್ಪ ವೆಯ್ಟ್ ಮಾಡಿ. ಕೂತ್ ಮಾತಾಡಿ, ನಿಮ್ ಪ್ರೀತಿ ನಿಮಗ್ ಸಿಗುತ್ತೆ. ಫೀಲ್ ಆಗ್ಬೇಡಿ, ಕಣ್ಣೀರ್ ಹಾಕ್ಬೇಡಿ. ಓಕೆ ಸರ್, ಅದೇ ಆಗೋದೆಲ್ಲ ಆಗ್ಲಿ. ನಾನು ಯಾವತ್ತು ಮನುಷ್ಯನಂತೂ ನಂಬಿಲ್ಲ, ದೇವ್ರೆ ನಂಬಿರೋದು. ಹ್ಮ್ ಹ್ಮ್ ಬಟ್ ನಮ್ ಪರಿಚಯ ಮಾಡ್ಸಿದ್ದು ದೇವ್ರೆ. ಹ್ಮ್ ಹ್ಮ್ ಅಂದ್ರೆ ನಮ್ದು ಬಂದು ಇನ್ಸ್ಟಾಗ್ರಾಮ್ ಲವ್ ಸರ್. ಹ್ಮ್ ಅಂದ್ರೆ ಹ್ಮ್ ನಾನು 2 ಇಯರ್ಸ್ ಅವ್ರ ಮುಖ ನೋಡ್ದಲೇನೆ ಲವ್ ಮಾಡಿದ್ದಿದ್ದು ನಾನು. ಓಹೋ ಓಕೆ. ನಾನು ಆಕ್ಚುಲಿ ಮುಂಚೆ ಬಾಂಬೆನಲ್ಲಿ ಇದ್ದಿದ್ದು. ಹ್ಮ್ 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 ನಮ್ದು ಒಂದ್ ಮೀಟ್ ಇಲ್ಲ, ಒಂದು ಹತ್ರದಿಂದ ನೋಡು ಇರ್ಲಿಲ್ಲ, ಏನು ಇಲ್ಲ. 2 ಇಯರ್ಸ್ ಬ್ಯಾಕ್ ನಾವು, ಹ್ಮ್ ಅಂದ್ರೆ ಅವ್ರ ಬರ್ತಡೇಲಿ ಫಸ್ಟ್ ಟೈಮ್ ನಾನು ಬಾಂಬೆಯಿಂದ ಬಂದ್ಮೇಲೆ, 2 ಇಯರ್ಸ್ ಬ್ಯಾಕ್ ಬಂದ್ಮೇಲೆ ಅವ್ರು ಕರ್ಕೊಂಡೋಗಿ ಈ ತರ 7ನೇ ಮದ್ವೆ ಹಾಕ್ತೀನಿ ಹೀಗೆ ಅಂತ ಎಲ್ಲ ಪರಿಚಯ ಮಾಡಿಸಿ ಹೇಳಿದ್ಮೇಲೆ ನಾನು ಅವ್ರನ್ನ ಪ್ಯೂರ್ ಆಗಿ ಲವ್ ಮಾಡಕ್ ಸ್ಟಾರ್ಟ್ ಮಾಡಿದ್ದು. ಹಾ 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 ಓಕೆ. ಅಲ್ಲಿವರೆಗೂನು ನಾನು ಅವ್ರ ಮುಖನೂ ನೋಡಿರ್ಲಿಲ್ಲ, ಏನು ನೋಡಿರ್ಲಿಲ್ಲ. ಹ್ಮ್ ನಮ್ದು ಹ್ಮ್ ನೋಡಿ ವಿಧಿ ಏನಂದ್ರೆ ಅವ್ರ ಹ್ಮ್ ಬರ್ತಡೇಲೇನೆ ಪರಿಚಯ ಮಾಡ್ಸಿದ್ದು. ಅವ್ರ ಬರ್ತಡೇನಲ್ಲೇನೆ ಇವಾಗ ಎಂಡ್ ಆಗೋ ತರ ಆಗ್ತೈತೆ. ಏನು ಇಲ್ಲ ಮ್ಯಾಮ್. ನೀವು ಎಂಡ್ ಅಂತ ಅನ್ಕೊಂಬೇಡಿ. ಬರ್ತ್‌ಡೇ ಅಲ್ಲಿ ಪರಿಚಯ ಆಗಿದ್ದೀರಾ. ಬರ್ತ್‌ಡೇ ಅಲ್ಲಿ ಇವಾಗ ಮನಸ್ತಾಪಗಳು ಮತ್ತೆ ಬಂದಿದೆ. ಸೊ ನೋ, ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಆಗೇ ಆಗ್ತೀರಾ. ಸೊ ಅದು ನಿಮ್ಗೆ ಹೋಪ್ ಇರ್ಲಿ. ನೀವು ದೇವ್ರನ್ನೇ ನಂಬಿ, ಮನುಷ್ಯನ್ಕಿಂತ ದೇವ್ರನ್ನೇ ನಂಬೋದೇ ಬೆಟರು. ಸೊ ನಾನ್ ಹೇಳಕ್ ಇಷ್ಟಪಡೋದಷ್ಟೇನೆ, ಹೋಪನ್ನ ಎಲ್ಲೂ ಕಳ್ಕೊಂಬೇಡಿ. ಆದಷ್ಟು ಅವರಿಗೆ ಸಪೋರ್ಟಿವ್ ಆಗಿ ಅವ್ರನ್ನ ಪಡ್ಕೊಳಕ್ ಏನ್ ಮಾಡ್ಬೋದು, ಎಷ್ಟು ಅವ್ರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ ಸರಿ ಆಗುತ್ತೆ. ಮತ್ತೆ ಅವ್ರ ಮನೆಯವ್ರ ಜೊತೆ ಆಗಿರ್ಬೋದು, ಸ್ವಲ್ಪ ಮಾತಾಡ್ಕೊಂಡೇ ಇರಿ. ಮತ್ತೆ ನೀವು ಗ್ಯಾಪ್ ಕೊಡ್ಬೇಡಿ. ತುಂಬಾ ಗ್ಯಾಪ್ ಬಿಡ್ಬೇಡಿ ಅನ್ನೋಕ್ ಹೇಳ್ತಾ ಇದೀನಿ. ಅಂದ್ರೆ ಬಿಟ್ಬಿಟ್ರೆ ಏನಾಗುತ್ತೆ, ಎಲ್ಲೋ ಮೈಂಡ್ ಸೆಟ್, ಇಲ್ಲ ಇವಳು ಸೈಲೆಂಟ್ ಆಗ್ಬಿಟ್ಲು ಅಂತ ಆ ತರ ಎಲ್ಲ ಇರುತ್ತೆ ಅಲ್ವಾ. ಸೊ ಹ್ಮ್ ನೀವು ಅವ್ರ ಜೊತೆ ಆದಷ್ಟು ಕನೆಕ್ಟಿವಿಟಿಯಲ್ಲೇ ಇರ್ಲಿ. ಅಟ್ಲೀಸ್ಟ್ ಆಯ್ತಪ್ಪ, ದಿನಕ್ಕೆ ಒಂದ್ಸತಿ ಫೋನಲ್ಲಿ ಮಾತಾಡಿ, ಇಲ್ಲ 2 ಸತಿನಾದ್ರೂ ಸರ್, ಮಾತಾಡು. ಬ್ಲಾಕ್ ಮಾಡಿ ನನ್ಗೂ ಮಾತಾಡ್ಬೇಕು. ಅವ್ನ ಫೋನ್ಗೋಸ್ಕರನೇ ಕಾಯ್ತಾ ಇರ್ತೀನಿ ಸರ್. ಬೇರೆಯವ್ರ ಜೊತೆನೋ ಫ್ರೆಂಡ್ಸ್ ಜೊತೆನೋ ಹಂಗೆ ಹೇಳ್ಕೊಂತಾರ. ಅವಾಗ ಒಂದ್ಸರಿ ಬ್ಲಾಕ್ ಮಾಡಿದ್ರು. ಹ್ಮ್ ಹ್ಮ್ ಅವಾಗ್ಲೂ ನಮ್ಮ ಹುಡುಗಿನೇ. ಬಟ್ ಫೋನ್ ಮಾಡ್ಲಿ ಅಂತ ಕಾಯ್ತಾ ಇರ್ತಾಳೆ ಅಂತ ನಾನೇ ಕೇಳಿಸ್ಕೊಂಡಿದೀನಿ. ಹ್ಮ್ ಹ್ಮ್ ಬಟ್ ಆದ್ರೆ ನಾನು ಇವಾಗ್ಲೂ ಅಷ್ಟೇ, ನಾನ್ ಮಾಡಿದ್ರೆ ಹೋಗಲ್ಲ ಅವನ್ಗೆ. ಹ್ಮ್ 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 ಯಾಕೆಂದ್ರೆ ಬ್ಲಾಕ್ ಮಾಡ್ಕೊಂಡಿದ್ದಾನೆ. ಅವನೇ ಫೋನ್ ಮಾಡ್ತಾನೇನೋ ಅಂತ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ಹ್ಮ್ ಹ್ಮ್ ಬಟ್ ಹ್ಮ್ ಇವಾಗ 2 ಡೇಸ್ ಆಯ್ತು, 2 ಡೇಸ್ ಇಂದ ಬಂದಿಲ್ಲ. ಬಟ್ ನಾನು ಇನ್ಸ್ಟಾಗ್ರಾಮ್ ಸ್ಟೋರಿ ನೋಡಿದಾನೆ.
ಓಕೆ. ನೀವೇನ್ ಹೇಳೋಕ್ ಇಷ್ಟಪಡ್ತೀರಾ ಮ್ಯಾಮ್? ನಿಮ್ಮ ಒಬ್ಬ ಹುಡುಗನಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅವನ್ ಪ್ರೀತಿ ಅದೇ ನಾನು ಹೇಳಿದ್ನಲ್ಲ ಸರ್, ಹ್ಮ್ ಹ್ಮ್ ಅವನ್ನ ನಾನು ನಮ್ ತಂದೆ ರೀತಿನಲ್ಲೇ ನಾನು ನೋಡ್ತಾ ಇರೋದು. ಯಾವತ್ತೂ ನನಗೆ, ನಾನು ಅಷ್ಟೇ ಅವನಿಗೆ ಯಾವತ್ತೂ ನಾನು ಕೆಟ್ಟದ್ ಬಯಸಲ್ಲ, ಬಯಸೋದು ಇಲ್ಲ. ಓಕೆ. ಅವ್ನು ಎಲ್ಲೇ ಇದ್ರೂನು ಹೇಗಿದ್ರು ಚೆನ್ನಾಗಿರ್ಬೇಕು. ಬಟ್ ಏನಂತ ಅಂದ್ರೆ ನನ್ ಪ್ರೀತಿ ನನಗ್ ಮರೆಯಕ್ ಆಗ್ತಾ ಇಲ್ಲ, ಮರೆಯಕ್ ಆಗೋದಿಲ್ಲ. ಬಟ್ ನನ್ಗೆ ಅವ್ನ್ ಬೇಕು ಸರ್. ಅವ್ನ್ ಲೈಫಲ್ಲಿ ನನಗ್ ಬಂದ್ರೆ ನಾನು ಅಷ್ಟೇ ಚೆನ್ನಾಗಿರ್ತೀನಿ ಹ್ಮ್ 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 ಅಂತ ನನ್ ಭಾವನೆ. ಬಟ್ ಯಾರಿಗೂನು ಇಷ್ಟ ಆಗ್ತಾ ಇಲ್ಲ ಸರ್. ಬೇರೆಯವ್ರನ್ನ ಮದ್ವೆ ಆಗಕ್ಕೂ ನನಗೆ ಇಷ್ಟ ಆಗ್ತಾ ಇಲ್ಲ. ಹ್ಮ್ 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 ನನಗೇನ್ ಅನ್ಸ್ಬಿಟ್ಟಿದೆ ಅಂದ್ರೆ, ಸಿಗ್ತಾರೆ ಸಿಗಲ್ಲ ಅಂತ ಅಲ್ಲ, ಹ್ಮ್ ಸಿಗ್ತಾರೆ. ಬಟ್ ನಾವು ನೋಡಿರ್ತೀವಲ್ವಾ, ನಾವು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದ್ಕೊಂಡು ನಾವ್ ಇಷ್ಟ ಹೌದು. ದಿನದವರೆಗೂ ಪ್ರೀತಿ ಮಾಡಿದೀವಿ, ಅದು ನಮಗ್ ಸಿಕ್ಕಿದೆ ನಮ್ ಮುಂದಕ್ ಕಷ್ಟನೋ ಸುಖನೋ, ಹ್ಮ್ 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 ಬಟ್ ಚೆನ್ನಾಗಿರ್ತೀವಲ್ಲ ಅನ್ನೋದು ನಂದೊಂದು ಇದು ಸರ್, ಭಾವನೆ. ಸೊ ಜಸ್ಟ್ ನಾವು ಫೋನಲ್ಲಿ ಅಥವಾ ಮೆಸೇಜಲ್ಲಿ ಕಾನ್ವರ್ಸೇಷನ್ಗಿಂತ ನಾವು ಎದುರುಗಡೆ ಕೂತ್ಕೊಂಡು ಮಾತಾಡ್ದಾಗ್ಲೇ ಒಂದ್ ಸ್ವಲ್ಪ ಪ್ರಾಬ್ಲಮ್ಸ್ ಬೇಗ ಸಾಲ್ಟ್ ಔಟ್ ಆಗುತ್ತೆ. ಆದ್ರೆ ಒಂದ್ಸತಿ ನೀವು ಮತ್ತೆ ಒಂದ್ಸತಿ ಅವ್ರನ್ನ ಅಗೈನ್ ಮೀಟ್ ಮಾಡಿ ಬರೋದು ಒಳ್ಳೇದು ಅನ್ಸುತ್ತೆ. ಒಂದ್ಸತಿ ಮಾತಾಡಿ, ಮೀಟ್ ಮಾಡಿ, ಅಲ್ಲಿ ವಾತಾವರಣ ಹೇಗಿದೆ ಅಂತ ನಿಮ್ಗೂ ಕೂಡ ಅರ್ಥ ಆಗುತ್ತೆ. ಅದೇ ಈ ತರ ಅವ್ರ ಮನೇಲಿ ಏನೋ ಟೆನ್ಷನ್ ಇರ್ಬೋದು, ಅವ್ರ ಮನೆ ಕಡೆಯಿಂದ ಪ್ರೆಷರ್ ಬೀಳ್ತಿದೆ ಅನ್ಸುತ್ತೆ, ಹ್ಮ್ ಅವಾಗ ಹಂಗಂತ ಹೇಳ್ತಾ ಇರೋನು. ಹ್ಮ್ 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 ನೀನು ನಿನ್ ಪಾಡಿಗೆ ನೀನ್ ಬಿಡು, ಇವಾಗ ಹೆಂಗಿದ್ಯಾ, ಮನೆ ಆಯ್ತು, ಕೆಲ್ಸ ಆಯ್ತು, ಆ ತರ ಇವಾಗ ಇದ್ಬಿಡು ಅವ್ರು ಏನ್ ಹೇಳ್ತಿದಾರೆ? ಇಲ್ಲ ನೀನ್ ಬೇರೆ ಮದ್ವೆ ಆಗು, ನನ್ನನ್ನ ಮರ್ತು ಬಿಡು ಅಂತ ಹೇಳೋದು ಅವರು? ಅಂದ್ರೆ ಹೌದು ಸರ್, ಅದೇ ನನಗೆ ಏನಾಗಿದೆ ಅಂತ ಗೊತ್ತಿಲ್ಲ. ಆದ್ರೆ ಪ್ರೀತಿ ಮಾತ್ರ ಐತೆ, ಇಲ್ಲ ಅಂತ ಹೇಳಲ್ಲ. ಅವನು ಒಬ್ರ ಹತ್ರ ನಾನು ಮಾತಾಡಿದ್ರೂ ಕೂಡ ಸಹಿಸಲ್ಲ. ಯಾವಾಗ್ಲೂ ಫೋನ್ ಮಾಡೋದು, ಎಲ್ಲಿದ್ಯಾ ಹೇಗೆ ಅಂದ್ರೆ ವಿಡಿಯೋ ಕಾಲ್ ಮಾಡೋದು, ಹ್ಮ್ 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 ಎಲ್ಲಿದ್ಯಾ ಅನ್ನೋದು, ಯಾವ್ದಾದ್ರು ವೈಟಿಂಗ್ ಬಂದ್ರೆ ಕೋಪ ಮಾಡ್ಕೊಳ್ಳೋದು, ಓಕೆ. ಆತರ ಎಲ್ಲ. ಅದೆಲ್ಲ ಇದ್ಮೇಲೆ ಬಿಟ್ಟಿದೀನಿ ಅಂತ ಹೇಳಿದ್ಮೇಲೆ ನಾನು ಹೆಂಗಾದ್ರೂ ಇರ್ಬೋದು ತಾನೆ. ಅದನ್ನ ಏನ್ ಅನ್ಕೋಬೇಕು? ನಮ್ಮೇಲ್ ಕಾಳಜಿ ಇರೋದಿಕ್ಕೆ, ಪ್ರೀತಿ ಇರೋದಿಕ್ಕೆ ತಾನೇ ಅವ್ರು ನಮಗ್ ಕೋಪ ತೋರ್ಸೋದು, ಅವ್ರು ನಮ್ಮನ್ ಹೌದು ಕೇಳೋದು. ಹೌದು ಹೌದು ಹೌದು. ಲಾಸ್ಟ್ ಫೈನಲ್ ಆಗಿ ನಿಮ್ ಕಡೆಯಿಂದ ಏನ್ ಹೇಳಕ್ ಇಷ್ಟಪಡ್ತೀರಾ ಮ್ಯಾಮ್ ನಿಮ್ ಹುಡುಗಂಗೆ? ಅದೇ ಸರ್, ಅವನು ಹೇಗೆ ಇರ್ಲಿ, ಎಲ್ಲೇ ಇರ್ಲಿ, ಚೆನ್ನಾಗಿರ್ಲಿ. ಬಟ್ ಆದಷ್ಟುನು ಅವನು ಅಷ್ಟೇ ನನ್ನನ್ನು ಪ್ಯೂರ್ ಆಗಿ ಲವ್ ಮಾಡಿದ್ದಾನೆ. ಅದು ಅವನಿಗೂ ಗೊತ್ತು, ನನ್ಗೂ ಗೊತ್ತು. ಬಟ್ ನಾನ್ ಏನು ಅನ್ನೋದು ಕೂಡ ಅವನಿಗೆ ಗೊತ್ತು. ಬಟ್ ನಾವಿಬ್ರು ಮುಂದೆ ಚೆನ್ನಾಗಿರ್ಬೇಕು. ಇದೆಲ್ಲ ಪ್ರಾಬ್ಲಮ್ ಅಂದ್ರೆ ಅವ್ರು ಅರ್ಥ ಮಾಡ್ಕೊಂಡು, ಅವರಿಗೆ ಇವಾಗೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಅದು ನಿಜ, ಒಂದಿನ ಗೊತ್ತಾಗುತ್ತೆ. ಬಟ್ ಆದ್ರೆ ನಾವಿಬ್ರು ಚೆನ್ನಾಗಿರ್ಬೇಕು ಲೈಫ್ ಅಲ್ಲಿ, ಮುಂದೆ ಮದ್ವೆ ಆಗಿ ಅಂತ ನಾನ್ ಬಯಸ್ತೀನಿ ಸರ್. ಸಿಕ್ಕಿದ್ರೆ ಅವರೇ ಸಿಗ್ಬೇಕು ನನ್ಗೆ ಅನ್ಕೊಂತೀನಿ. ಸೊ ವೆಯ್ಟ್ ಮಾಡಿ, ಇನ್ನ ಸ್ವಲ್ಪ ವೆಯ್ಟ್ ಮಾಡಿ, ನಿಮ್ ಪ್ರೀತಿನೇ ನೀವು ಪಡ್ಕೊಳ್ಳಿ ಅನ್ನೋದಕ್ಕೆ ನಾನು ಹೇಳೋಕ್ ಇಷ್ಟಪಡ್ತೀನಿ ಮ್ಯಾಮ್. ಥ್ಯಾಂಕ್ ಯು ಸರ್. ಬಟ್ ಓಕೆನಾ? ನೀವ್ ಹೇಳ್ದಂಗ್ ಆಗ್ಬಿಟ್ರೆ ನನಗೆ ತುಂಬಾ ದೇವ್ರಿಗೆ ಕೋಟಿ ನಮನ ಸರ್, ಇಲ್ಲ ಇಲ್ಲ ನಿಜವಾಗ್ಲೂ ಮ್ಯಾಮ್, ಇಲ್ಲ. ಸರ್. ಯಾಕಂದ್ರೆ ನೀವು ನೋಡಿ ಅಷ್ಟು ವರ್ಷ ಲವ್ ಮಾಡಿ ಎಷ್ಟೋ ಜಗಳಗಳು ಬರುತ್ತೆ, ಮನಸ್ತಾಪಗಳು ಬರುತ್ತೆ. ಇವಾಗ್ಲೂ ನೀವು ನನ್ಗೆ ಅವ್ನ್ ಬೇಕು, ಅವನ್ನ ಬಿಟ್ಕೊಡಲ್ಲ ನಾನು, ಅದೆಲ್ಲ ಇದೆ ಅಲ್ಲ. ಸೊ ಆ ಒಂದು ಬಾಂಡಿಂಗ್ ಬೇರೆಯವ್ರ ಜೊತೆ ನಾವು ಕನೆಕ್ಟ್ ಆಗೋದು ತುಂಬಾ ಕಷ್ಟ ಆಗುತ್ತೆ. ಸೊ ಹೌದು ಹೇಗೋ 2 ವರ್ಷ ನೀವು ಪಾಪ ಮುಖ ನೋಡ್ದೇನೆ ಕೂಡ ಅವ್ರನ್ನ ಇಷ್ಟಪಟ್ಟಿದ್ದೀರಾ ಕೂಡ. ಹೌದು ಸರ್. ಯಾವ ಬರ್ಡೇಯಲ್ಲಿ ನೀವು ಒಂದಾದ್ರೋ, ಇವಾಗೇನೋ ಬರ್ಡೇಗೆ ಹೋಗಿದ್ದೀರಾ, ಓಕೆ, ಮನಸ್ತಾಪ ಆಗಿದೆ. ಬಟ್ ನೆಕ್ಸ್ಟ್ ಬರ್ಡೇ ಅಷ್ಟರಲ್ಲಿ ನಿಮ್ಗೆ ನೀವು ಒಂದಾಗಿರ್ತೀರಾ ಅಂತ ನಾನ್ ಅನ್ಕೊಂತಾ ಇದೀನಿ. ಅಟ್ಲೀಸ್ಟ್ ಆದ್ರೆ ಮದ್ವೆನೇ ಆಗಿರ್ಲಿ ನಿಮ್ಮಿಬ್ರದ್ದು ಕೂಡ. ಸೊ ಓಕೆ, ಥ್ಯಾಂಕ್ ಅದನ್ನೇ ಯು ಸರ್. ಅದನ್ನೇ ಅವಾಗ ಬಯಸ್ ಆದಾಗಂತೂ ನಿಮ್ಮನ್ ಮರೆಯಲ್ಲ ಸರ್. ಖಂಡಿತ ಖಂಡಿತ ಒಳ್ಳೇದೇ ಮಾತ್ರನೇ ಆಗ್ಲಿ. ಸೊ ಆಗ್ಲಿ ಅಂತಾನೆ ಅನ್ಕೊಂತೀನಿ. ಕೀರ್ತಿ ಅವರ, ನಿಮ್ಮ ಪ್ರೀತಿ ಆದಷ್ಟು ಬೇಗ ನಿಮಗೆ ಸಿಗಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ವೇಳೆ ಈ ವಿಡಿಯೋ ನಿಮ್ಮ ಹುಡುಗ ನೋಡ್ತಾ ಇದ್ದರೆ, ದಯವಿಟ್ಟು ನಿಮ್ಮ ಬಗ್ಗೆ ತುಂಬ ಆಸೆ ಕನಸುಗಳನ್ನು ಇಟ್ಕೊಂಡಿದ್ದಾರೆ, ಆದಷ್ಟು ಬೇಗ ನಿಮ್ಮ ಹುಡುಗಿನ ನೀವು ಮದುವೆ ಆಗಿ ಒಂದಾಗಲಿ ಅಂತ ಈ ಮೂಲಕ ಕೇಳ್ಕೊಡ್ತಾ ಇದ್ದೀನಿ. ನಿಮ್ಮ ಬಗ್ಗೆ ತುಂಬ ಪ್ರೀತಿಯನ್ನು ಇಟ್ಕೊಂಡಿದ್ದಾರೆ. ಸೊ ಬೇಗ ಒಂದಾಗಿ ನಮ್ಮ ಜೊತೆ ನಿಮ್ಮ ಪ್ರೀತಿಯ ಕಥೆನ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು ಕೀರ್ತಿ ಅವರೇ. ಥ್ಯಾಂಕ್ ಯು ಸೋ ಮಚ್.